ಅರ್ಲಿ ಗಿಫ್ಟ್ ನನಗೆ ಆಲ್ರೆಡಿ ಸಿಕ್ಕಿದೆ. ಯಾರು ಕೊಟ್ಟದ್ದು ಅದೀಗ? ಅಪ್ಪ ಮತ್ತು ಅಮ್ಮ. ಅಪ್ಪ ಪೇ ಮಾಡಿದ್ದು, ಅಮ್ಮ ನಂಗೆ ಗೊತ್ತಿಲ್ಲ, ಚಾಯ್ಸ್ ಮಾಡಿ. ಅವರು ಆರ್ಡರ್ ಮಾಡಿದ್ದು. ಚಾಯ್ಸ್ ನಂದು, ಗಿಫ್ಟ್ ಅವರದ್ದು. ಅವಳಿಗೆ ಗೊತ್ತಿದೆ ಅದು ಗಿಫ್ಟ್ ಏನು ಅಂತ. ನೋಡೋಣ. ಗೆಸ್ ಮಾಡಿ ನೋಡೋಣ ಏನಿದೆ ಅಂತ. ನಂಗೆ ಗೊತ್ತು, ಆದರೆ ಕೂಡ ನೀವು ಗೆಸ್ ಮಾಡಿ. ಓಕೆ, ಇದು ಒಂದು ಸ್ಪೀಕರ್ ನೋಡಿ. ಸ್ಪೀಕರ್ ವಿತ್ ಮೈಕ್. ಗೊತ್ತಿಲ್ಲ ಇದಳಿ ಮೈಕ್ ಉಂಟ ಇಲ್ಲ ಗೊತ್ತಿಲ್ಲ. ನೋಡಿ ಇದು ಹೇಗೆ ಓಪನ್ ಮಾಡೋದು? ಹೀಗೆ ತುಂಬ ಚಿಕ್ಕ ಇದೆ. ಅದು ನೋಡುವ ಹೇಗಿದೆ. ನಾನು ಓಪನ್ ಮಾಡಲಾ? ಮಾಡು, ನೀನೇ ಓಪನ್ ಮಾಡ್ತೆ. ಕಲರ್ ಏನದು? ನಾವು ಕಲರ್ ಎಸ್ಥೆಟಿಕ್ ಇದೆ, ಯಾಕೆಂದ್ರೆ ಬ್ರೌನ್ ಕಲರ್ ಒಂದು ಸ್ವಲ್ಪ. ಅದೊಂದು ಅನಿಮಲ್ ಇದೆ, ಕಾಪಿಬಾರ ಅಂತ. ನನಗೆ ಅದು ರೀಸೆಂಟ್ಲಿ ತುಂಬ ಇಷ್ಟ. ನೋಡಿ ಹೀಗಿದೆ. ನೆಕ್ಸ್ಟ್ ತೋರಿಸು ಮೈಕ್. ಆದಮೇಲೆ ಮೈ ಕೂಡ ಅದೇ ಕಲರ್ ಇಲ್ಲ, ಬ್ಲ್ಯಾಕ್. ಓಕೆ, ಈ ಥರ ಟೆಸ್ಟ್ ಮಾಡೋಣ. ನೋಡು. Hello, my name is Nisha. What's your name? ನೋಡಿ ಫ್ರೆಂಡ್ಸ್, ನೋಡಿ ನಾನು ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಿಶಾಳ ಬರ್ತ್ಡೇಗೆ ಒಂದು ಪೌಚ್ ಮಾಡಬೇಕು ಅಂತ ಇದ್ದೀನಿ. ಸೊ 2 ಕಲರ್ ಕಾಂಬಿನೇಷನಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಕೂಡ ಸ್ವಲ್ಪ ನೋಡಿ ಚೇಂಜ್ ಕಾಣ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ. ಅವಳಿಗೆ ತುಂಬ ಇಷ್ಟ ಆಯಿತು. ಅವಳು ಹೇಳ್ತಾ ಇದ್ದಾಳೆ ನನಗೆ ಬರ್ತ್ಡೇಗಿಂತ ಮುಂಚೆ ಇದನ್ನು ಕೊಡಿ, ಸ್ಕೂಲಿಗೆ ತಗೊಂಡು ಹೋಗ್ತೇನೆ ಅಂತ. ನೋಡಿ ಒಳಗಡೆ ಈ ಥರ ಇದೆ. ಇಷ್ಟ ಆಯಿತು ನನಗೆ. ಓಕೆ ಗಾಯ್ಸ್, ನೋಡಿ ಈ ಥರ ಆಯಿತು. ಈ ಥರ ಮಾಡಿದೆ. ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನನಗೆ. ನೋಡಿ ಈ ಥರ ಕಾಣ್ತಾ ಉಂಟು ಇವಾಗ. ನೋಡಿ ಈ ಥರ ಏನದು ಇಲ್ಲಿ ಹೀಗೆ ಬಂದಿದೆ. ಇಲ್ಲಿ ಸ್ವಲ್ಪ ಬಟ್ ಎನಿವೇಸ್ ಇಷ್ಟು ಚೆನ್ನಾಗಾಗಿದೆ. ಫಸ್ಟ್ ಬಂದಿದೆ ಅಂತಂದರೆ ಏನೋ ಲೈಕ್ ಜಸ್ಟ್ ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್ ಹೇಳ್ತಾರಲ್ವ. ಸೊ ಹಾಗೆ. ಆ್ಯಂಡ್ ನೋಡಿ ಚೆನ್ನಾಗಿ ಬಂದಿದೆ. ಐ ಆಮ್ ಹ್ಯಾಪಿ. ಸೊ ಸ್ವಲ್ಪ ಇಲ್ಲಿ ಏನಿದೆ ನೋಡಿ, ಈ ಉಲ್ಲನ್ ಏನಿದೆ ನೋಡಿ, ಇದು ಅಲ್ಲಲ್ಲಿ ಬಬಲ್ಸ್ ಥರ ಎದ್ದೇಳುತ್ತೆ. ಬಿಕಾಸ್ ಅದು ಅಷ್ಟೊಂದು ಚೆನ್ನಾಗಿರುವಂಥ ಕ್ವಾಲಿಟಿ ಅಲ್ಲ. ಬಿಕಾಸ್ ಫಸ್ಟ್ ಟೈಮ್ ನಾನು ಸ್ಟಾರ್ಟ್ ಮಾಡಿದಲ್ವಾ, ಸೊ ಅದಕ್ಕೋಸ್ಕರ ಅಷ್ಟೊಂದು ಕ್ವಾಲಿಟಿದು ನಾನು ತೊಗೊಂಡಿಲ್ಲ. ಬಟ್ ನೋಡಿ ಚೆನ್ನಾಗಾಯಿತು. ಇವಾಗ ಇದಕ್ಕೆ ಕ್ಲೋಸ್ ಮಾಡೋದಕ್ಕೊಂದು ಮಾಡಬೇಕು ಅಂತ ಇದ್ದೀನಿ. ಮತ್ತೆ ನಾನು ನಿಮ್ಗೆ ಏನಲ್ಲಿ ಆಯಿತು. ಇದು ಸಣ್ಣದಾಯಿತು ಅಂತ ನಿಶಾ ಹೇಳ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ದೊಡ್ಡದು ಬೇಕಿತ್ತಂತೆ. ಸೊ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದಲ್ವ, ನನಗೂ ಕೂಡ ಅಷ್ಟೊಂದು ಐಡಿಯಾಸ್ ಇಲ್ಲ. ಸೊ ಹೀಗೆ ಆಗಿದೆ ಇವಾಗ. ಆ್ಯಂಡ್ ಇದು ಬ್ಯಾಕ್ ಸೈಡ್ ಈ ಥರ ಬಂದಿದೆ. ಪೌಚ್ ರೆಡಿ ಆಯಿತು. ನಿಶಾಳ ಬರ್ತ್ಡೇ ಶನಿವಾರ, ನಿಶಾಳ ಬರ್ತ್ಡೇ ಬರ್ತಾ ಇದೆ ಅಲ್ವಾ. ಸೊ ಇವತ್ತು ಥರ್ಸ್ಡೇ. ಸೊ ಅವಳ ಬರ್ತ್ಡೇಗೆ ನಾನು ಇದು ಆರ್ಡರ್ ಮಾಡಿದ್ದೀನಿ, ಅವಳಿಗೆ ಬರ್ಡೇ ಗಿಫ್ಟ್ ಕೊಡೋದಕ್ಕೆ. ಆ್ಯಕ್ಚುಲಿ ಅವಳಿಗೆ ಐಡಿಯಾ ಇಲ್ಲ. ಅವಳು ನನಗೆ ತುಂಬ ದಿವಸದಿಂದ ಹೇಳ್ತಾ ಇಲ್ಲ ಇದು ಬೇಕು ಅಂತ. ಬಟ್ ನಾನು ಹೇಳಿದೆ ಇವಾಗ ತೆಗೆದು ಕೊಡೋದಿಲ್ಲ ಅಂತ. ಹಾಗೆ ನಾನು ಇವಾಗ ಏನು ಅಂತಂದರೆ ಅವಳಿಗೆ ಅವಳ ಗಿಫ್ಟ್ ಅಂತ ಆ್ಯಸ್ ಅ ಬೋ ಕೊಡ್ತಾ ಇದ್ದೀನಿ ಅವಳಿಗೆ ನಾನು. ಸೊ ಇದಕ್ಕೆ ಏನಾದರೂ ಏನೋ ಲೈಕ್ ಈ ಥರ ಏನಾದರೂ ಇಟ್ಟು ಕೊಡುವ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಾ ಇದೆ. ಸೊ ಹಾಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಏನಾಯಿತು ಅಂತಂದರೆ, ಇದು ಎಲ್ಲ ಏನಿದೆ ನೋಡಿ, ಇದು ಇಲ್ಲಿಗೆ ಬರಬೇಕು. ಸೊ ನಾನೇನು ಮಾಡಿದೆ ನೋಡಿ, ಇದನ್ನ ಓಪನ್ ಮಾಡಬೇಕಾದ್ರೆ ಈ ಪ್ಲಾಸ್ಟಿಕ್ಕಿಂದ ಓಪನ್ ಮಾಡಬೇಕಾದ್ರೆ ಉಲ್ಟಾ ಓಪನ್ ಮಾಡಿದೆ. ಸೊ ಇವಾಗ ನೋಡಿ ನನ್ನನ್ನು ಇವಾಗ ಇಲ್ಲಿಗೆ ಜೋಡಿಸ್ತಾ ಇದ್ದೀನಿ. ಹಾಗೆ ನನಗೆ ಅನಿಸ್ತು ನಿಮಗೆ ಶೇರ್ ಮಾಡೋಣ ಅಂತ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಕೊಡ್ಬೋದು ಆ್ಯಸ್ ಎ ಗಿಫ್ಟ್ ಥರ. ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಈ ಥರ ನೋಡಿ ಇದು ಕೂಡ ಇದೆ. ಸೊ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಬೋಗೆ ಹಾಕೋದಕ್ಕೆ. ಬಟ್ ಇದರಲ್ಲಿ ಹೀಗೆ ಹುಕ್ಸ್ ಇರೋದ್ರಿಂದ ನನಗೆ ಬೇಡ ಅಂತ ಅನಿಸ್ತಾ ಇದೆ. ಹಾಕಿದರೆ ತುಂಬ ಚೆನ್ನಾಗಿ ಕಾಣಬಹುದು. ಸೊ ನೋಡೋಣ ಏನು ಮಾಡೋದು ಅಂತ. ಇವಾಗ ಇಲ್ಲಿಗೆ ಜೋಡಿಸ್ತಾ ಇದ್ದೀನಿ. ಹಾಗೆ ನನಗೆ ಅನಿಸ್ತು ನಿಮಗೆ ಶೇರ್ ಮಾಡೋಣ ಅಂತ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದನ್ನು ಕೊಡ್ಬೋದು ಆ್ಯಸ್ ಎ ಗಿಫ್ಟ್ ಥರ. ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದರಲ್ಲಿ ಈ ಥರ ನೋಡಿ ಇದು ಕೂಡ ಇದೆ. ಸೊ ಇದು ಚೆನ್ನಾಗಿತ್ತು ಆ್ಯಕ್ಚುಲಿ ಬೋಗೆ ಹಾಕೋದಕ್ಕೆ. ಬಟ್ ಇದರಲ್ಲಿ ಹೀಗೆ ಹುಕ್ಸ್ ಇರೋದ್ರಿಂದ ನನಗೆ ಬೇಡ ಅಂತ ಅನಿಸ್ತಾ ಇದೆ. ಹಾಕಿದರೆ ತುಂಬ ಚೆನ್ನಾಗಿ ಕಾಣಬಹುದು.
ಸೊ ನೋಡೋಣ ಏನು ಮಾಡೋದು ಅಂತ. ಫೈನಲಿ ತುಂಬ ಕಷ್ಟಪಟ್ಟು ಎಲ್ಲವನ್ನು ಅದರ ಬಾಕ್ಸಿಗೆ ಹಾಕಿದೆ. ಐ ಡೋಂಟ್ ಥಿಂಕ್ ಸೊ ಇದು ಈ 3 ಏನಿದೆ ನೋಡಿ ಸರಿಯಾಗಿ ಹಾಕಿದ್ದೀನಿ ಇಲ್ವೋ ಗೊತ್ತಿಲ್ಲ. ಬಟ್ ಇದು ಸ್ಪೆಲ್ಲಿಂಗ್ ಇರೋದ್ರಿಂದ 3 ಬಾಕ್ಸಲ್ಲಿ ಈ ಥರ ಹಾಕಿದ್ದೀನಿ. ಇದನ್ನು ನೋಡಿ ಅವಳಿಗೆ ಎಷ್ಟೊಂದು ಖುಷಿ ಆಗುತ್ತೆ ಅನ್ನೋದನ್ನು ನಿಮಗೆ ರಿಯಾಕ್ಷನ್. ಓಕೆ ಫ್ರೆಂಡ್ಸ್, ಇವಾಗ ಹೋಗಿಬಿಟ್ಟು ನಿಶಾಳನ್ನು ಕರ್ಕೊಂಡು ಬಂದೆ. ನಿಶಾಳ್ದು ಬರ್ತ್ಡೇ ಶನಿವಾರ, ನಿಶಾಳ್ದು ಬರ್ತ್ಡೇ. ಹಾಗೆ ನಿಶಾಳ ಬರ್ತ್ಡೇಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀವಿ. ಅದು ಏನು ಅಂತ ನಾನು ಇವಾಗ ತೋರಿಸ್ತೇನೆ ಏನು ಅಂತ. ಸೊ ಇಲ್ಲಿ ನೋಡಿ ಯಾರು ಇದ್ದಾರೆ ಅಂತ. ಫೈಟರ್ ಅಕ್ಕು, ಚಾಂಪಿಯನ್ ನಂಬರ್ 2. ಅವನಿಗೆ ತಿಂಡಿ ಬೇಕಂತೆ ನೋಡಿ. ಇಲ್ಲಿ ಇವಳು, ಅದು ಯಾಕಂದ್ರೆ ಇವಳಿಲ್ಲಿ ಇದು ಓಪನ್ ಮಾಡಿದ್ಲಾಗೆ. ಅದೇ ನಾನು ನಿಮಗೆ ಸ್ವಲ್ಪ ಹೌಸ್ ಹೋಲ್ಡ್ ಐಟಮ್ ತಗೊಂಡು ಬಂದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಅಂತ. ಹೀಗೆ ಒಂದು ನಿಶಾಳಿಗೆ ಬಟ್ಟೆ ಇದು ನೋಡಿ, ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು, ಇದು ಒಂದೇ ಬಟ್ಟೆ ತೊಗೊಂಡದ್ದು. ಮಿಕ್ಕಿದ್ದು ಒಂದು ಅಂಬ್ರೆಲ್ಲ, ವಾಪಸ್ ಅಂಬ್ರೆಲ್ಲ ತೊಗೊಳ್ಬೇಕಾಯಿತು. ಇವಳ ಅಂಬ್ರೆಲ್ಲ ಏನಿದೆ ನೋಡಿ, ಇದನ್ನು ಹಾಳು ಮಾಡಿದ್ಲು ಇವಳು. ಇದನ್ನು ತಿರುಗಿಸ್ಬೇಡ ಅಂತ ಹೇಳಿದರು ಕೂಡ ತಿರುಗಿಸಿ ಹಾಳು ಮಾಡಿದ್ದು. ಅದಕ್ಕೆ ಈಗ ಹೋಗ್ಬಿಟ್ಟು ಇನ್ನೊಂದು ತೊಗೊಂಡು ಬಂದೆ. ಈ ಕಲರಲ್ಲಿದೆ. ಮೊದಲು ಈ ಕಲರ್ ತೊಗೊಂಡಿದ್ಲು, ಇವಾಗ ಈ ಕಲರ್. ಆಮೇಲೆ ಇದು ಓಪನ್ ಮಾಡೋಮ್ಮೆ. ಒಂದು ಇದು ಮಿರರ್ ತೊಗೊಂಡು ಬಂದೆ ನೋಡಿ. ಇದ್ರಲ್ಲಿ ನಾನು ಇವಾಗ ಕಾಣ್ತಾ ಇದ್ದೀನಿ ಬ್ಲಾಗ್ ಮಾಡೋದು. ಒಂದು ಹುಕ್ಸ್. ಸೊ ನಾನು ಬಾತ್ರೂಮಿಗೆ ಬೇಕಿತ್ತು, ಅದಕ್ಕೋಸ್ಕರ ಇದೊಂದು ಹುಕ್ಸ್. ಆಮೇಲೆ ಬಾತ್ರೂಮ್ಗೆ ಇನ್ನೊಂದು ನನಗೆ ಬೇಕಿತ್ತು ಇದು. ಇದರಲ್ಲಿ ತೂತಿಲ್ಲಲ್ಲ, ಹೀಗೆ ತೊಗೊಂಡೆ ಇರಲಿ ಅಂತ ಹಾಕೋದಕ್ಕೆ, ಬ್ರಷಲ್ಲಿ ಇಡೋದಕ್ಕೆ. ಇನ್ನೊಂದು ಬ್ರಷ್ ಬೇಕಿತ್ತು ಬಟ್ಟೆ ಒಗೆಯೋದಕ್ಕೆ. ಆ್ಯಂಡ್ ಒಂದು ಇದು ಟಿಶ್ಯೂ ತೊಗೊಂಡು ಬಂದೆ. ಇಷ್ಟೇ. ಇದಾದಮೇಲೆ ಇನ್ನೊಂದು ನಿಶಾ ಏನು ತೊಗೊಂಡಿದ್ದಾಳೆ ತೋರಿಸ್ತೀನಿ. ನಿಶಾ ತೊಗೊಂಡ್ಲು ಬರ್ತ್ಡೇಗೆ ಹಾಕೋದಕ್ಕೆ, ಅವಳಿಗೆ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಬರ್ತ್ಡೇಗೆ ಒಂದು ಚಪ್ಪಲ್ ನೋಡಿ. ಬರ್ತ್ಡೇ ವರ್ಷಕ್ಕೆ ಒಂದು ಸಲ ಬರುತ್ತೆ. ಸೊ ಆವಾಗ ನಾವು ತೊಗೊಂಡಿಲ್ಲ ಅಂತಂದರೆ ಮತ್ತೆ ಯಾವಾಗ ತೊಗೊಳ್ಳೋದಲ್ಲ. ಸೊ ಅದು ಮಕ್ಕಳಿಗೆ ಆಗಿರ್ಬೋದು, ಅಲ್ಲ ದೊಡ್ಡವರಿಗೆ ಆಗಿರ್ಬೋದು, ಯಾರೇ ಆಗಿರ್ಬೋದು. ಸೊ ಸೆಲೆಬ್ರೇಷನ್ ಮಾಡಬೇಕು, ಫೆಸ್ಟಿವಲ್ಸ್ ಇರ್ಬೋದು, ಇಲ್ಲಾಂದರೆ ಈ ಥರ ಬಂದುಬಿಟ್ಟು. ಇದು ಅವಳಿಗೆ ತೊಗೊಂಡಿರೋದು ಹೈಲೈಟರ್. ಸೊ ಬೇಕು ಅಂತ ಹೇಳ್ತಾ ಇದ್ಲು. ನಾನು ಹೋದ ವರ್ಷ ಅವಳ ಬರ್ತ್ಡೇ ಕೊಟ್ಟಿದ್ದೆ, ಅದು ಈ ವರ್ಷ ತನಕ ಬಂದಿತ್ತು. ಆ್ಯಂಡ್ ಇವಾಗೆಲ್ಲ ಮುಗೀತಮ್ಮ ಅಂತ ಹೇಳಿದ್ಲು. ಅದಕ್ಕೋಸ್ಕರ ನಾನು ಇನ್ನೊಂದು ಬುಕ್ ಮಾಡಿಟ್ಟಿದ್ದೆ. ಸೊ ಇದು ನಾನು ತೊಗೊಂಡಿರೋದು ಮೀಶೋದಿಂದ. ಸೊ ಚೆನ್ನಾಗಿದ್ದೆ. 6 ಪೀಸ್ ಇದೆ ಇದರಲ್ಲಿ. ಸೊ ಎಸ್, ಈ ಥರ ಇದೆ. ಆ್ಯಂಡ್ ಇದು ಬಿಟ್ಟರೆ ಬೇರೆ ಇನ್ನೊಂದು ಸರ್ಪ್ರೈಸ್ ಇದೆ. ಅದು ಮೇ ಬಿ ನಾನು ನಿಮಗೆ ನಾಳೆ ತೋರಿಸ್ತೀನೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ. ಅದು ಅವಳಿಗೆ ಸರ್ಪ್ರೈಸ್. ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ಕೊಡಬೇಕು ಅಂತ. ಸೊ ಅದು ಅವಳಿಗೆ ನಾಳೆ ಶನಿವಾರ ಬೆಳಿಗ್ಗೆ ಏನಿದೆ ನೋಡಿ, ಅವಳ ಬರ್ತ್ಡೇ ದಿವಸ ಅವಳಿಗೆ ಕೊಡಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಹೊರಗಡೆ ಹೋಗಿ ಬಂದೆ. ಇವತ್ತು ಶುಕ್ರವಾರ ಅಲ್ಲ, ಶುಕ್ರವಾರ ಯಾವಾಗಲೂ ಪೂಜೆ ಇರುತ್ತೆ. ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡ್ತೇನಲ್ವ. ಸೊ ಹಾಗೆ ನನಗೆ ಹೂ ಬೇಕಿತ್ತು, ಹೋಗ್ಬಿಟ್ಟು ಹೂ ತೊಗೊಂಡು ಬಂದೆ. ಆ್ಯಂಡ್ ನಿಶಾಳಿಗೆ ಚಾಕ್ಲೇಟ್ ಬೇಕಿತ್ತು ನಾಳೆ ಸ್ಕೂಲಿಗೆ ಕೊಡೋದಕ್ಕೆ. ಹಾಗೆ ಪೆನ್ ಬೇಕಿತ್ತು. ಸೊ ಅದನ್ನ ನಿಮಗೆ ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದೆ ಅಂತ. ಫಸ್ಟಿಗೆ ಬಂದುಬಿಟ್ಟು ನಾನು ಈ ಒಂದು ಬುಕ್ಕೆ ಪರ್ಚೇಸ್ ಮಾಡಿದೆ ಅವಳಿಗೆ. ಚೆನ್ನಾಗಿದೆ ಅಲ್ವಾ? ನನಗಂತೂ ಇಷ್ಟ ಆಯಿತು. ಈ ಥರ ಇದ್ದೆ. ಆ್ಯಕ್ಚುಲಿ ಈ ಥರ ಇದೆ. ಆ್ಯಕ್ಚುಲಿ ನನಗೆ ವರ್ಜಿನಲ್ ಫ್ಲವರ್ಸ್ ಏನಿದೆ ನೋಡಿ, ಅದು ತುಂಬ ಇಷ್ಟ. ಬಟ್ ಅದು ಇಲ್ಲಿ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದು ತೊಗೊಂಡೆ. ಒಂದು ಚೆನ್ನಾಗಿದೆ. ನಾಳೆ ಅವಳಿಗೆ ಸರ್ಪ್ರೈಸ್ ಮಾಡೋಣ ಅಂತ. ಇದು ವರ್ಜಿನಲ್ ಅಲ್ಲ, ಆರ್ಟಿಫಿಷಿಯಲ್. ಅದಾದ ನಂತರ ತೋರಿಸ್ತೇನೆ ನಿಮಗೆ. ಇವಾಗ ಸದ್ಯಕ್ಕೆ ವೈಟ್ ಬಲೂನ್ ತೊಗೊಂಡು ಬಂದಿದ್ದೀನಿ. ಸದ್ಯಕ್ಕೆ ವೈಟ್ ಬಲೂನ್. ಮತ್ತೆ ನೋಡಬೇಕು. ಒಂದು ಪೆನ್, ಕಲರ್ ಪೆನ್. ಇದು ಅವಳ ಸ್ಕೂಲಿಗೆ ಕೊಡೋದಕ್ಕೆ, ನಿಶಾಳ್ದು ಬರ್ತ್ಡೇಗೆ ಸ್ಕೂಲಿಗೆ ಕೊಡೋದಕ್ಕೆ ಮಕ್ಕಳಿಗೆ.
ಇದು ಆ್ಯಂಡ್ ಟೀಚರ್ಸ್ನವರಿಗೆ ಇದು ಮಕ್ಕಳಿಗೆ. ಆಮೇಲೆ ಇದು ಲಂಡನ್ ಬೆರಿ ಲ್ಯಾಕ್ಟೋ, ಇದು ಸಣ್ಣ ಇರಬೇಕಾದ್ರೆ ಲ್ಯಾಕ್ಟೋ ಕ್ಯಾಲಮೈನ್ ಅಂತ ಒಂದು ಚಾಕ್ಲೇಟ್ ಬರ್ತಾಯಿತ್ತು. ಅದು ನನ್ನ ತುಂಬ ಫೇವ್ರೇಟ್ ನನಗೆ. ಸೊ ಹಾಗೆ ಇದೇ ತೊಗೊಂಡು ಬಂದೆ. 50 ಇದೆ ಅಂತೆ. ಸೊ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಇದು ತೊಗೊಂಡು ಬಂದೆ. ಅವಳು ಹೇಳಿದ್ಲು ಬೇಕು ಚಾಕ್ಲೇಟ್ ಅಂತ. ಓಕೆ, ಅದ ನಂತರ ಇಷ್ಟು, ಅದಾದ ನಂತರ ಏನಿಲ್ಲ. ಮತ್ತು 2 ಉಲ್ಲನ್ ತೊಗೊಂಡು ಬಂದೆ. ನನಗೆ ಈ ಕಲರ್ ತುಂಬ ಇಷ್ಟ. ಈ ಕಲರಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದೀನಿ, ನೋಡೋಣ ಏನು ಮಾಡೋಕ್ಕಾಗತ್ತೆ ಅಂತ. ಸೊ 2 ಉಲ್ಲನ್ ತೊಗೊಂಡು ಬಂದೀನಿ. ಆ್ಯಂಡ್ ಹೂ ಬೇಕಿತ್ತು ಇವತ್ತು ಪೂಜೆಗೆ ಹೂ ಬೇಕಿತ್ತು. ಹೂ ತೊಗೊಂಡು ಬಂದೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಿಶಾಲ್ದು ಬರ್ತ್ಡೇ. ಹಾಗೆ ಈ ಬರ್ತ್ಡೇ ವ್ಲಾಗ್ ಏನಿದೆ ನೋಡಿ, ನಾನು ಒಂದೊಂದು ಹಾಕಬೇಕು, ಅಪ್ಲೋಡ್ ಮಾಡಬೇಕು ಅಂತ ಇದ್ದೆ. ಮತ್ತು ನನಗನ್ನಿಸ್ತು ಇಲ್ಲ ತುಂಬ ಲೇಟ್ ಆಯಿತು, ಒಂದೇ ಸಲ ಹಾಕಿ ಬಿಡೋಣ ಅಂತ. ಮಾಡಿದ್ದೇನೆ, ಆದರೆ ನಿಶಾ ತೊಗೊಂಡು ಹೋಗಲಿಲ್ಲ. ಅವಳ ತಂದೆಯೇ ತೊಗೊಂಡು ಬರೋದಕ್ಕೆ ಮರೆತೇ ಹೋಯಿತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೋಮೋಸ್ ಏನಿದೆ ನೋಡಿ, ತುಂಬ ಇಷ್ಟಪಟ್ಟು ಆಸೆಪಟ್ಟು ನಿನ್ನೆ ಹೇಳಿದ್ದು ಮಾಡಬೇಕು ಅಂತ. ಅದಕ್ಕೋಸ್ಕರ ಅವಳಿಗೋಸ್ಕರ ಅಂತ ಮಾಡಿದ್ದು. ನಾನು ಇವರ ಹತ್ರ ಹೇಳಿದೆ ಅಂತಂದರೆ, ನಾವು ದೇವಸ್ಥಾನಕ್ಕೆ ಹೋದ್ವಿ, ನಾನು ಮತ್ತು ನಿಶಾ. ನಾವು ಡೈಲಿ ಹೋಗ್ತೀವಿ. ಹಾಗೆ ನಾನು ಅವರಲ್ಲಿ ಹೇಳಿದೆ ಬರಬೇಕಾದ್ರೆ ಸ್ನ್ಯಾಕಿಗೆ ಹಾಕ್ಕೊಂಡು ಬನ್ನಿ ಅಂತ. ಇವರು ಆಯಿತು ಅಂತ ಹೇಳಿ ಮರ್ತೇ ಹೋದರು. ಇವರಿಗೆ ತೊಗೊಂಡೇ ಬರೋಕ್ಕಾಗಿರಲಿಲ್ಲ. ಇವಾಗ ನೋಡಬೇಕಾದ್ರೆ ಹಾಗೇ ಇದೆ. ನಾನು ತಿಂದೆ, ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಇವತ್ತು ಆಫ್ಟರ್ನೂನ್ ತನಕ ಅಲ್ವಾ, ಮಧ್ಯಾಹ್ನ ಬಂದ ನಂತರ ಅವಳು ತಿನ್ನಬಹುದು ಅಂತ ಅಂದ್ಕೊಂಡಿದ್ದೀನಿ. ಸರಿ ಕಾಣ್ತಾ ಇಲ್ಲ ನಿಮಗೆ. ಈ ಕಡೆ ಬಾ ಸ್ವಲ್ಪ. ಇದು ಈವ್ನಿಂಗ್ ಔಟ್ಫಿಟ್ ಅವಳದು. ಆಮೇಲೆ ಮೋನಿಶಾ ಕೂಡ ಬಂದಳು ಸಂಜೆ ಆಗುವಾಗ. ಹಾಗೆ ಅವಳು ಬಂದ ನಂತರ ಇವಾಗ ಇಲ್ಲಿ ಡೆಕೋರೇಷನ್ ನಾವು ಮಾಡ್ತಾಯಿದ್ವಿ. ಅಷ್ಟೊಂದು ದೊಡ್ಡ ಇದರಲ್ಲೇನು ಮಾಡ್ತಾಯಿಲ್ಲ, ಸಣ್ಣದಾಗಿ ಏನು ಪ್ಲ್ಯಾನ್ ಮಾಡಿದ್ದೀವಿ ನೋಡಿ, ಅದೇ ಥರ ಮಾಡ್ತಾಯಿದ್ದೀವಿ. ಆ್ಯಂಡ್ ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ನಿಶಾ ಏನು ಇವಾಗ ಬಟ್ಟೆ ಡೆಕೋರೇಷನ್ ಅದು ಅವಳಿಗೆ ನಾನು ಗಿಫ್ಟ್ ಕೊಟ್ಟಿರೋದು, ನಾನಲ್ಲ, ನನ್ನ ಹಸ್ಬೆಂಡ್ ಕೊಟ್ಟಿರೋದು. ಫೈನಲಿ ನೋಡಿ ಈ ಥರ ಕಾಣ್ತಾ ಉಂಟು. ಸಿಂಪಲಾಗಿ ಮಾಡಿದ್ರು, ಅಷ್ಟು ಏನೋ ಡೆಕೋರೇಟ್ ಮಾಡಿಲ್ಲ, ಇಷ್ಟೇ ಸಾಕು ಅಂತ ಅನಿಸ್ತು. ಆ್ಯಂಡ್ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಮುನ್ಶಳಿಗೂ ಇಷ್ಟ ಆಯಿತು, ನಿಶಾಳಿಗೂ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ನೋಡಿ ಇವಾಗ ಲೈಟ್ ಎಲ್ಲ ಹಾಕಿದ್ವಿ ಈ ಥರ. ಅಂತಂದರೆ ಇದು ನಮಗೆ ಸೆಟ್ಟಲ್ಲೇ ಬಂದಿರೋದು. ನಾವೇನು ಇಲ್ಲಿ ಡೆಕೋರೇಷನ್ಗೆ ಒಂದು ನೆಟ್ ತೊಗೊಂಡಿದ್ದೀವಿ ನೋಡಿ ಅದರಲ್ಲೇ. ಈಗ ಮೋನಿಶಲ್ಲಿ ಹೇಳ್ತಾ ಇದ್ದಾಳೆ ಇವಳು, ಅಂದರೆ ನಿಶಾ ಬರ್ತ್ಡೇ ಹಾಡು ಏನಿದೆ ನೋಡಿ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಮೋನಿಶಾ ಹೇಳ್ತಾ ಇದ್ಲೆ ಯಾವುದಾದ್ರೂ ಒಂದು ಇಡಮ್ಮ ಅಂತ. ಇವಳಿಗೆ ನಿಶಾ ಏನಿದ್ದಾಳೆ ನೋಡಿ, ಅವಳು ಹೇಳಿದ್ದೇ ಆಗಬೇಕು. ಸೊ ಹಾಗಾಗಿ ಅಲ್ಲಿ ಅವಳು ಸ್ವಲ್ಪ ವೆಯ್ಟ್ ಮಾಡಿದ್ಲು, ಬೇಗ ಏನೋ ಚೂಸ್ ಮಾಡು ಸಾಂಗ್ ಅಂತ ಹೇಳಿಬಿಟ್ಟು. ಇವಾಗ ಫೈನಲಿ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ. ಫೈನಲಿ ನಿಶಾಳಿಗೆ 11 ಇಯರ್ಸ್ ಕಂಪ್ಲೀಟ್ ಆಯಿತು.
ಮುನಿಷಾ ಮನೆಗೆ ಹೋದ್ಲು. ನಾನು ಹೇಳಿದೆ ಸಂಜೆ ಹೋಗು ಅಂತ. ಸಂಜೆ ಹೋದರೂ ಬೆಳಿಗ್ಗೆ ಹೋದರು. ಅವಳಿಗೆ ಇವತ್ತು ಹೋಗಲೇಬೇಕಿದೆ, ಬಿಕಾಸ್ ನಾಳೆ ಅವಳಿಗೆ ಕಾಲೇಜ್ ಇದೆ. ಅದಕ್ಕೆ ನಾಳೆ ಕಾಲೇಜ್ ಉಂಟು, ನನಗೆ ಮಿಸ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ಲು. ಹಾಗೆ ಹೋದಲು. ಸೊ ಹಾಗೆ ನಾನು ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ. ನಿನ್ನೇನು ಫೇಸ್ ಟು ಫೇಸ್ ಮಾತಾಡೋಕ್ಕೇನಾಗಿಲ್ಲಲ್ಲ. ವೆದರ್ ಒಮ್ಮೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಏನೋ ಫೋಕಸ್ ಆಗ್ತಾಯಿಲ್ಲ ನೋಡಿ. ಇಲ್ಲಿಷ್ಟು ಮೋಡ ಹಾಕಿದೆ, ಇಲ್ಲಿ ಏನೂ ಹಾಕಿಲ್ಲ. ಇವಾಗ ತುಂಬ ಜೋರಾಗಿ ಒಂದು ಮಳೆ ಬರುತ್ತೆ. ನಾನು ಕರಿಬೇವಿನ ಎಲೆ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ. ಅಂತಂದರೆ ಇವಾಗ ನನಗೆ ಕರಿ ಮಾಡೋದಿದೆ, ಪಲ್ಯ ಮಾಡ್ತೀನಿ. ಕ್ಯಾಬೇಜ್ ಪಲ್ಯ. ಬಿಕಾಸ್ ಕ್ಯಾಬೇಜ್ ಹಾಗೆ ಇಟ್ಟರೆ ಮತ್ತು ಅದು ಹಾಳಾಗುತ್ತೆ. ಸೊ ಇಟ್ ಈಸ್ ಬೆಟರ್ ಟು ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಎಸ್, ಐ ಡೋಂಟ್ ನೋ ಈ ಬ್ಲಾಗ್ ಕಂಟಿನ್ಯೂ ಆಗುತ್ತಾ ಇಲ್ಲವೋ ಏನೋ ಗೊತ್ತಿಲ್ಲ. ಎಷ್ಟು ದೊಡ್ಡದಾಗಿದೆ ನೋಡಬೇಕು. ದೊಡ್ಡದಾದರೆ ಈ ವ್ಲಾಗ್ನ ನಾನು ಎಲ್ಲ ಹೆಂಡ್ ಮಾಡ್ತೀನಿ. ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ. ಅಂಟಲ್ ದೆನ್ ಟೇಕ್ ಕೇರ್, ಬಾಯ್.